256 ಕೇಸು ನಾನು ತಗೊಂಬಂದೆ. ನಾನು ಬರಬೇಕಾದ್ರೆ ಸುಮಾರು 150 ಕೇಸಾದರೂ ಮುಗಿಸ್ಕೊಂಡು ಹೋಗಬೇಕು ಅಂತ ಖುಷಿಯಲ್ಲಿ ಬಂದೆ. ಆದರೆ ಎಲ್ಲೋ ಒಂದು ಕಡೆ ಎರಡೂ ಕಡೆಯಿಂದ ಸಾರ್ವಜನಿಕರಿಂದ ಇರಲಿ ಅಧಿಕಾರಿಯಿಂದಾಗಲಿ ಸರಿಯಾದ ಕೋಆಪ್ರೇಷನ್ ಇಲ್ಲದೆ ನಾನೇ ಜೋರು ಮಾಡಿ ಸ್ವಲ್ಪ 124 ಕೇಸನ್ನು ಮುಗಿಸಿದ್ದೀನಿ. ಮೋರ್ ದೆನ್ 50% ಆಗಿದೆ. ಈ 2 ದಿನದಲ್ಲಿ ಸುಮಾರು 6-7 ಕಡೆ ನಾವು ಇವತ್ತು ಬೆಳಗ್ಗೆ 3 ಕಡೆ ಹೋಗಿದ್ವಿ, ನಿನ್ನೆ ಒಂದು 4 ಕಡೆ ಹೋಗಿದ್ವಿ. 4 ಹಾಸ್ಟ್ಲು ಭಾರಿ ಚಿಂತಾಜನಕವಾಗಿದೆ. ಅದು 4 ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಇವತ್ತೊಂದು ಇದಕ್ಕೆ ನಾವು ಆ ಒಂದು ಊರಿಗೆ ನೀರಿಲ್ಲ ಅಂತ ಹೇಳಿದ್ದಾರೆ. ಯಾವುದು ರಾಗಿ ಮುದ್ನಹಳ್ಳಿ, ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಾನು. 5 ಕೇಸು, ಸುಮಾರು 7 ಕೇಸುಗಳಲ್ಲಿ 5 ಕೇಸನ್ನು ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬೇಲೂರು ಗ್ರಾಮ ಪಂಚಾಯತಿ ಬೇವನಹಳ್ಳಿದು. ಆಮೇಲೆ 4 ಹಾಸ್ಟ್ಲುಗಳು. ಇನ್ನೊಂದು ಯಾವುದು ಮಿಮ್ಸ್ಗೆ ಹೋಗಿದ್ದೀವಿ. ಅಲ್ಲಿ ಅವರು ಡೈರೆಕ್ಟ್ ಮಾಡಿದ್ವಿ, ಅಲ್ಲೇನು ಕೇಸ್ ನಾನು ರಿಜಿಸ್ಟರ್ ಮಾಡ್ತಾಯಿಲ್ಲ, ಮಕ್ಕಳು ಓದ್ತಾಯಿದ್ರು, ಅದು ತೊಂದರೆ ಆಗೋಲ್ಲ ಅಂಥೇಳಿ ಗುತ್ತಲಕೆರೆ ಹೋಗಿದ್ದೀವಿ. ಸುಮಾರು 40 ಕೋಟಿ ನಾನು ಕೇಸ್ ರಿಜಿಸ್ಟರ್ ಆದಮೇಲೆ ಶಾಂಕ್ಷನ್ ಆಗಿದೆ. ಎಲ್ಲ ಪೈಪ್ಲೈನ್ ಆಗ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೇಸು ಇಟ್ಕೊಂಡಿದ್ದೀನಿ, ಕೇಸು ಮುಗಿಸಿಲ್ಲ, ಅದೆಲ್ಲ ಮುಗಿಸಿ ನಾನೇ ತಿಂಗಳು ಮಾನಿಟ್ರ್ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟು ಏನು ಪಬ್ಲಿಕ್ ಕೇಸ್ಗಳಿದೆಯೋ ಅದನ್ನು ನಾನು ಅದು ಪೂರ್ತಿ ಮುಗಿಯೋವರೆಗೂ ಕೇಸ್ ಕ್ಲೋಸ್ ಮಾಡೋದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮಾತ್ರ ನಾನು ಕ್ಲೋಸ್ ಮಾಡ್ತೀನಿ. ಇವತ್ತು ಹಾಸ್ಟೆಲಲ್ಲೇ ಹೋಗಿದ್ದಂತ ಅವ್ರಿಗೆ ಹೇಳಿದ್ದೀನಿ. ಇವತ್ತು ADC ಬಂದಿದ್ದರು, DD ಸೋಷಿಯಲ್ ವೆಲ್ಫೇರ್ ಬಂದಿದ್ದರು. 15 ದಿವಸದಲ್ಲಿ 2 ಹಾಸ್ಟ್ಲು ಚೇಂಜ್ ಮಾಡಲೇಬೇಕು. ಅದು ಒಳ್ಳೆ ಈ ಥರ ಇತ್ತು. ನಮ್ಮ ಕ್ಯಾಮ್ರಾಗಳು ನಾನು ಟೇಬಲ್ ಮೇಲೆ ಇದ್ದಂಗೆ ಆ ಮಕ್ಕಳು ಆ ಥರ ಅಲ್ಲೇ ತಿನ್ನಬೇಕು, ಟೇಬಲ್ ಮೇಲೆ ತಿನ್ನಬೇಕು, ಏನು ಬೆಡ್ ಮೇಲೆ ಅಲ್ಲೇ ಓದಬೇಕು, ಅಲ್ಲೇ ಮಲಗಬೇಕು, ಬಟ್ಟೆ ಇಟ್ಕೊಳ್ಳೋಕೆ ಅಲ್ಲೇ. ಆ ಟಾಯ್ಲೆಟ್ಗಳು ಹೋಗೋಕ್ಕಾಗಲ್ಲ, ಅವ್ರ ಕೈಲೇ ಕ್ಲೀನ್ ಮಾಡ್ತಾರಂತೆ. ಅದು ಹೆಂಗಿದೆ ಅಂದರೆ ನಿಮ್ಮ ಕ್ಯಾಮ್ರಾಗಳು ಒಂದಕ್ಕೊಂದು ಅಡ್ಡ ಇದ್ದಂಗೆ ಆ ಥರ ಇದೆ. ಒಳಗಡೆ ಕೆಳಗಡೆ ನುಗ್ಗೋಗ್ಬೇಕು, ಅವಕಾಶನೇ ಇಲ್ಲ. ಅದು ಮಾನವರು ಇರೋದಂಥ ಜಾಗ ಅಲ್ಲ ಹಾಸ್ಟ್ಲುಗಳು. ಅವ್ರು ಯಾಕೆ ಈ ಥರ ಮಾಡೋ ಅಧಿಕಾರಿಗಳು ಇದನ್ನು ಗಣ ತೊಗೋಬೇಕು. DCಗೆ ಹೇಳಿದ್ದೀನಿ, ಅದು 1 ವಾರದಲ್ಲೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಸಂವಿಧಾನದಲ್ಲಿ ಬಾಬಾ ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಸರಿಸಮಾನವಾಗಿರಬೇಕು, ಗೌರವ ಬದುಕಬೇಕು ಅಂತ ಅದು ಹೇಳಿದ್ದಾರೆ. ನಮ್ಮ ಕರ್ತವ್ಯ ಏನು ಅಂತ ಹಕ್ಕುಗಳು ಅಂತ ಹೇಳಿದ್ದಾರೆ. ನಾವು ಕರ್ತವ್ಯ ಬಿಟ್ಟಿದ್ದೀವಿ, ಬರೀ ಹಕ್ಕುಗಳಿಗೆ ಎಲ್ಲರೂ ಫೈಟ್ ಮಾಡ್ತಾಯಿದ್ವಿ. ನಮ್ಮ ಕರ್ತವ್ಯ ನಾವು ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಅವರು ಸಮಾಜ ಈಕ್ವಲ್ ಆಗಿರಬೇಕು ಅನ್ನೋ ಜೊತೆಗೆ ಇಲ್ಲಿ ವಿರುದ್ಧವಾಗಿ ನಡೀತಾ ಇದೆ. ಹಾಸ್ಟೆಲ್ಗಳಲ್ಲಿ ಗೌರವತೆ ಬರಬೇಕು ಅದು ವಿರುದ್ಧವಾಗಿ ನಡೀತಾ ಇದೆ. ನಾನು ಅಲ್ಲೇ ಹೇಳಿದ್ದೀನಿ, ಅದೆಲ್ಲ ಸರಿ ಮಾಡದೇ ಇದ್ದರೆ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀನಿ. ಇವಾಗ 1 ವಾರದಲ್ಲಿ ಚೇಂಜ್ ಮಾಡ್ಬೇಕಂತ ಹೇಳಿದ್ದೀನಿ. ಆ ಮಕ್ಕಳಿಗೆ ಎಲ್ರಿಗೂ ನಮ್ಮ ನಂಬರ್ ಕೊಟ್ಟಿದ್ದೀನಿ. ನೀವು 15 ಡೇಸ್ ನೋಡ್ರಮ್ಮ, ಮಾಡದೇ ಇದ್ದು ನನಗೆ ಕಂಪ್ಲೇಂಟ್ ಕೊಡಿ, ನಾನು ಅವ್ರ ಮೇಲೆ ಆ್ಯಕ್ಷನ್ ನಿರ್ದಾಕ್ಷಿಣ್ಯ ತೊಗೊತೀನಿ ಅಂತ ಹೇಳಿದ್ದೀನಿ. ಈ ಥರ ಸುಮಾರು ಪಬ್ಲಿಕ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಇದೆಯೋ ನಿಮ್ಮ ಪೇಪರಲ್ಲಿ ಬಂದಿದ್ದು ನಾನು ತೊಗೊತೀನಿ. ಹಾಲ್ನಲ್ಲಿ ಸ್ಲಮ್ಮಲ್ಲಿ ಲೈಟ್ ಇಲ್ಲ ಅಂಥೇಳಿ ಅಲ್ಲಿನ ಸಾಯಂಕಾಲ ಬರಬೇಕಾದ್ರೆ ಪಾಪ ಬಂದು ಹೇಳಿದ್ರು, ಇವತ್ತು ಲೈಟ್ ಹಾಕ್ಸಿದ್ದೀವಿ. ಅಲ್ಲಿ ಹಾಸ್ಟ್ಲಲ್ಲಿ ಹೆಣ್ಮಕ್ಳಿಗೆ ನಾವು ಹೋದಾಗ ನೈಟು 10 ಗಂಟೆ ಕತ್ತಲಿತ್ತು, ನಾಯಿಗಳು ಬರ್ತಾಯಿತ್ತು, ನಾಯಿಗಳು ಸರಿ ಮಾಡಬೇಕು ಅಂತ ಹೇಳಿದ್ವಿ. ಅಲ್ಲೂ ಲೈಟ್ಗಳು ಹಾಕ್ಸಿದ್ವಿ. ನೆನ್ನೆಯಿಂದ ಇವತ್ತು ಲೈಟ್ ಹಾಕ್ಬಿಟ್ಟಾರೆ, ಹೊಸ ಲೈಟ್ಗಳು. ಇಲ್ಲೀಗಲ್ ಫ್ಲೆಕ್ಸಲ್ಲಿ ತೆಗಿಬೇಕು ಅಂತ ಹೇಳಿದ್ದೆ, ಅದೆಲ್ಲ ತೆಗೆಸಿದ್ದಾರೆ. ಇವಾಗ ಚರಂಡಿಗಳು ಕ್ಲೀನ್ ಮಾಡಬೇಕು. PDOಗಳು 2 ಪಂಚಾಯತಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಅವರು ಡ್ರೈನೇಜ್ ಕ್ಲೀನ್ ಮಾಡಬೇಕು. ಆಮೇಲೆ ಕುಡಿಯೋ ನೀರು ಇಂಪಾರ್ಟೆಂಟ್, ಬೇಸಿಗೆಕಾಲ ಬರ್ತಾಯಿದೆ, ಕುಡಿಯೋ ನೀರು ಎಲ್ಲೂ ತೊಂದರೆ ಆಗಬಾರ್ದು ಯಾವ ಹಳ್ಳಿಯಲ್ಲೂ, ಅದು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಆಮೇಲೆ ಇಂಗುಗುಂಡಿ ಗಲೀಜು ನೀರೆಲ್ಲ ತೊಗೊಂಡೋಗಿ ರೋಡಿಗೆ ಬಿಡೋದು, ಕೆರೆಗೆ ಬಿಡೋದು ಮಾಡಬಾರ್ದು, ಇಂಗುಗುಂಡಿ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಏನು ಜನಹಿತವಾದ ಕೆಲಸಗಳಿದೆಯೋ ಅದೆಲ್ಲ ಅವರೆಲ್ಲ ಮಾಡಬೇಕು ಅಂತೇಳಿ. ಇನ್ನೊಂದು ನನಗೆ ನೋಟಿಸ್ ಮಾಡಿದೆ ನಿನ್ನೆಯಿಂದ. ನಾನು ಒಂದು RTO ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು ಅವರು. 2 ಪಾಯಿಂಟ್ ಮಾಡಿಲ್ಲ ಅಂತ ಕೇಸ್ ನಾವು ಕ್ಲೋಸ್ ಮಾಡಿಲ್ಲ. ಒಂದು, ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರ್ಬೋದು, ಯಾವ ಅಧಿಕಾರಿಗಳಿರ್ಬೋದು, ಗೌರ್ಮೆಂಟ್ ವೆಹಿಕಲ್ ಕೊಟ್ಟರೆ ಮಾತ್ರ ಅವರು ಬೋರ್ಡ್ ಹಾಕ್ಕೊಂಡು ಹೋಗ್ಬೋದು. ನಾನು ಉಪಲೋಕ ಆಗ್ತದೆ, ನಾನು ಪ್ರೈವೇಟ್ ವೆಹಿಕಲ್ಗೆ ನಾನು ಉಪಲೋಕ ಹಾಕೋಕ್ಕೆ ಬರೋದಿಲ್ಲ. ಗೌರ್ಮೆಂಟ್ ವೆಹಿಕಲ್ ಕೊಟ್ಟರೆ ಅವ್ರು ಮಾತ್ರ ಹಾಕ್ಬೋದು ಅಷ್ಟೇ. ಆ ಥರ ನೇಮ್ ಬೋರ್ಡು ಇಲ್ಲಿಗಲ್ ಹಾಕಿದ್ರೆ ತೆಗಿಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ 15 ದಿವಸ. ಈ ಸಂಘಗಳು ಅವರು ಇವ್ರು ಏನೋ ಮಾಡ್ಕೊಂಡಿರ್ತಾರೆ, ಅವೆಲ್ಲ ತೆಗಿಬೇಕು ಅಂತ ಹೇಳಿದ್ದೀನಿ. ತೆಗೆದ ನಿರ್ದಾಕ್ಷಿಣ್ಯ ಕ್ರಮ ತಗೊತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.